ಒಂದು ಹಸಿರು ಕಾಡಿನ ಅಂಚಿನಲ್ಲಿ ಒಂದು ಹಳೆಯ ಬೃಹತ್ ಮರ ಇತ್ತು. ಆ ಮರದ ಎತ್ತರದ ಕೊಂಬೆಯಲ್ಲಿ ಒಂದು ಪಾರಿವಾಳ ಜೋಡಿ ತನ್ನ ಮರಿ ಪಾರಿವಾಳಗಳ ಜೊತೆ ಸಂತೋಷವಾಗಿ ಬದುಕುತ್ತಿತ್ತು. ಅವು ತುಂಬಾ ಪ್ರೀತಿ ಮತ್ತು ಕಾಳಜಿಯಿಂದ ಮರಿ ಪಾರಿವಾಳಗಳನ್ನು ಬೆಳೆಸುತ್ತಿದ್ದರು. ಮಕ್ಕಳೇ, ಭಯಪಡಿ, ಅಮ್ಮ ಅಪ್ಪ ನಿಮ್ಮ ಜೊತೆಗಿದ್ದೇವೆ. ಆ ಮರದ ಕೆಳಗಡೆ ಒಂದು ದುಷ್ಟ ಗಿಡಗ ಹಾವು ವಾಸಿಸುತ್ತಿತ್ತು. ಅವನ ಕಣ್ಣುಗಳಲ್ಲಿ ಯಾವಾಗಲೂ ಕುತಂತ್ರ, ಹೃದಯದಲ್ಲಿ ಮೋಸ. ಅವನು ಮರದ ಮೇಲಿರುವ ಮರಿ ಪಾರಿವಾಳಗಳನ್ನು ನೋಡಿ ಒಂದು ದಿನ ಇವನ್ನೆಲ್ಲ ತಿನ್ನಲೇಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ. ಪ್ರತಿದಿನ ಪಾರಿವಾಳ ಅಮ್ಮ ಅಪ್ಪ ಆಹಾರ ಹುಡುಕಲು ಹೋದಾಗ ಗಿಡಗ ಮೌನವಾಗಿ ಮರದತ್ತ ಬರುತ್ತಿದ್ದ. ಆದರೆ ಪಾರಿವಾಳ ಅಪ್ಪ ತುಂಬಾ ಚಾಣಾಕ್ಷನಾಗಿದ್ದ. ಅವನು ಯಾವಾಗಲೂ ಸುತ್ತಲೂ ಗಮನ ಇಟ್ಟುಕೊಳ್ಳುತ್ತಿದ್ದ. ಒಂದು ದಿನ ಗಿಡಗ ತನ್ನ ಯುಕ್ತಿಯನ್ನು ಪ್ರಯೋಗಿಸಲು ನಿರ್ಧರಿಸಿದ. ಈ ಮರಿ ಪಾರಿವಾಳಗಳು ನನ್ನ ಆಹಾರ ಆಗ್ತವೆ. ಗಿಡಗ ಮೌನವಾಗಿ ಮರದತ್ತ ಹತ್ತುತ್ತಾ ಬರುತ್ತಿದ್ದ. ಅಪಾಯ ಹತ್ತಿರವಾಗುತ್ತಿತ್ತು. ಅಮ್ಮ ಅಪ್ಪ ಎಲ್ಲಿದ್ದೀರಾ? ನಮಗೆ ಭಯವಾಗ್ತಿದೆ. ದಿನ ಗಿಡಗ ತನ್ನ ಯುಕ್ತಿಯನ್ನು ಪ್ರಯೋಗಿಸಲು ನಿರ್ಧರಿಸಿದ. ಅವನು ನಿಧಾನವಾಗಿ ಮರದ ಮೇಲೆ ಹತ್ತಿ ಗೂಡಿನತ್ತ ಹತ್ತಿರವಾಗುತ್ತಿದ್ದ. ಆ ಸಮಯದಲ್ಲಿ ಕಾಡಿನ ಕಾಗೆ ಇದನ್ನು ನೋಡಿ ಜೋರಾಗಿ ಕೂಗಿತು. ಕಾ ಕಾ, ಅಪಾಯ ಅಪಾಯ! ಆ ಕೂಗು ಕೇಳಿ ಪಾರಿವಾಳ ಅಮ್ಮ ಅಪ್ಪ ತಕ್ಷಣ ಬಂದು ಇತರೆ ಪಕ್ಷಿಗಳನ್ನೂ ಕರೆದರು. ಅಯ್ಯೋ, ಬೇಗ ಬನ್ನಿ, ನಮ್ಮ ಮಕ್ಕಳು ಅಪಾಯದಲ್ಲಿದ್ದಾರೆ. ಎಲ್ಲ ಪಕ್ಷಿಗಳನ್ನು ಕರೆಯಿರಿ. ಒಟ್ಟಾಗಿ ಬಂದರೆ ಮಾತ್ರ ಗೆಲ್ಲಬಹುದು. ಒಟ್ಟಾಗಿ ಹೋದ್ರೆ ದುಷ್ಟನಿಗೆ ಶಕ್ತಿ ಇಲ್ಲ. ಮುಂದೆ ಬನ್ನಿ. So, little chicks, time to eat. Not on our watch, Snake. You can't stop me. ಕಾಗೆಗಳು, ಗಿಳಿಗಳು, ಹಕ್ಕಿಗಳು ಎಲ್ಲರೂ ಸೇರಿ ಗಿಡಗನ ಮೇಲೆ ದಾಳಿ ಮಾಡಿದರು. ಅಯ್ಯೋ, ಬಿಡಿ ಬಿಡಿ, ನಾನು ಹೋಗ್ತೀನಿ. ಗಿಡಗ ಭಯಪಟ್ಟು ತನ್ನ ಗುಹೆಯೊಳಗೆ ಓಡಿ ಹೋಗಿ ಅಡಗಿಕೊಂಡ. ಮರಿ ಪಾರಿವಾಳಗಳು ಸುರಕ್ಷಿತವಾಗಿದ್ದವು. ಒಗ್ಗಟ್ಟೇ ನಮ್ಮ ಶಕ್ತಿ. ಮಕ್ಕಳೇ, ಪಾರಿವಾಳ ಅಮ್ಮ ಅಪ್ಪ ನಿಟ್ಟುಸಿರು ಬಿಟ್ಟರು. ಕತೆಯ ಸಂದೇಶ: ದುಷ್ಟತೆ ಎಷ್ಟು ಚತುರವಾಗಿದ್ದರೂ ಒಗ್ಗಟ್ಟಿನ ಮುಂದೆ ಸೋಲುತ್ತದೆ. ಎಚ್ಚರಿಕೆ, ಬುದ್ಧಿ ಮತ್ತು ಸ್ನೇಹ ಇವುಗಳೇ ನಿಜವಾದ ಶಕ್ತಿ.